ನಿರಂತರವಾಗಿ ಸುದ್ದಿಯಲ್ಲಿರುವಂಥ ಅದೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ನಮ್ಮ ಆಲಿಟಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕಲ್ಚೆರ್ಪೆಯ ಒಂದು ಆ ಘನತ್ಯಾಜ್ಯ ಘಟಕ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಹೆಡ್ಲೈನಲ್ಲಿ ಅದನ್ನು ಕೂಡ ಬಾಕ್ಸ್ ಮಾಡಿ ಹಾಕಿದ್ದೇವೆ. ಕಪ್ಪು ಪಟ್ಟಿಯನ್ನು ಧರಿಸಿ ಭಾಗವಹಿಸಿದ ಕಲ್ಚೆರ್ಪೆ ನಾಗರಿಕರು. ಇದರ ಬಗ್ಗೆ ಓಕೆ, ನೀವು ಹೇಳ್ತಾ ಇದ್ರಿ ನಿರಂತರವಾಗಿ ಸುದ್ದಿ ಆಗ್ತಾ ಇರುವಂಥದ್ದು. ಬಹುಶಃ ನಾನು ಪತ್ರಿಕೋದ್ಯಮಕ್ಕೆ ಬಂದೇ ಸುಮಾರು 25 ವರ್ಷಕ್ಕಿಂತ ಜಾಸ್ತಿ ಆಯಿತು. ನನಗೆ ಈಗಲೂ ಕೂಡ ನೆನಪಿದೆ, ನಾನು ಬಂದ ಆರಂಭದಲ್ಲಿ ಒಂದು ವರದಿಯನ್ನು ಲೇಖನವನ್ನು ಮಾಡಿದೆ, ಸುಳ್ಯದ ನಗರದ ತ್ಯಾಜ್ಯ ಮುಗಿಯದ ವ್ಯಾಜ್ಯ ಅಂತ. ವಿಪರ್ಯಾಸ ಏನು ಅಂತಂದರೆ, ಇವತ್ತಿಗೂ ಕೂಡ ಅದೇ ರೀತಿ ವರದಿಯನ್ನು, ಲೇಖನವನ್ನು, ಸ್ಟೋರಿಯನ್ನು ಮಾಡಬೇಕಾದ ಸ್ಥಿತಿ ಇದೆ ಎನ್ನುವಂಥದ್ದು. ಹಾಗಾಗಿ ಈ ಅಮರ ಸುಳ್ಯಕ್ಕೆ ಯಾವ ಇತಿಹಾಸ ಇದೆ, ಆ ಇತಿಹಾಸದ ಒಂದು ಹೆಚ್ಚುಗಾರಿಕೆ ಏನಿದೆ, ಆ ಒಂದು ಹೆಚ್ಚುಗಾರಿಕೆಗೆ ಒಂದು ಕಪ್ಪು ಚುಕ್ಕೆಯಾಗಿ ಈ ಒಂದು ತ್ಯಾಜ್ಯ ವಿವಾದ ಇದೆ ಎನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಬ್ಬ ನೇತೃತ್ವ ವಹಿಸಿಕೊಂಡವರು ನಮಗೆ ಲೈನ್ಗೆ ಸಿಗ್ತಾ ಇದ್ದಾರೆ, ಅಶೋಕ್ ಪೀಚೆ ಅವರು. ಇದಕ್ಕಿಂತ ಮೊದಲಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕೂಡ ಒಂದಷ್ಟು ಮಾಹಿತಿಯನ್ನು ನಾನು ನೀಡ್ತೇನೆ. ಯಾಕಂದರೆ ಈ ಏನು ಅವರು ಆಯ್ದುಕೊಂಡಿರುವಂತಹ ಪ್ರತಿಭಟನೆಯ ಒಂದು ಸ್ವರೂಪ ಇದು ಬಹಳ ಮುಖ್ಯವಾಗಿ. ಈ ಸ್ವರೂಪ ಏನು ಅಂತಂದರೆ, ಇದು ಇಡೀ ಸರ್ಕಾರವೇ ಈ ಒಂದು ಕಾರ್ಯಕ್ರಮಕ್ಕೆ ಎದುರು ನಿಂತು ಮಾಡುವಂಥದ್ದು. ಹಾಗಾಗಿ ಪ್ರತಿಭಟನಾ ರೂಪಕವಾಗಿ ಅಲ್ಲಿ ಒಂದು ನಮ್ಮ ಈ ಒಂದು ಪ್ರತಿಭಟನೆ ನಡೆಸಿದರೆ ಅದು ಸರ್ಕಾರವನ್ನು ಮುಟ್ಟುತ್ತದೆ ಎನ್ನುವಂಥ ಒಂದು ಕಾರಣದಿಂದ ಅವರು ಈ ಒಂದು ಆ ದಿನವನ್ನೇ ಆಯ್ದುಕೊಂಡರು. ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಆಯಿತು ಅಂತ ಅವರ ಹೇಳಿಕೆಯನ್ನು ನಾನು ಗಮನಿಸೋಣ. ಇದಕ್ಕಿಂತ ಮುಂಚೆ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ರು. ಹೇಗೆ ಈ ಸುಳ್ಯದ, ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ, ಸುಳ್ಯದ ತ್ಯಾಜ್ಯದ ವಿವಾದ ಅದು ಮುಗಿಯದ ವ್ಯಾಜ್ಯ ಆಗಿದೆ. ಅನೇಕ ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಆಡಳಿತ ಬಂತು, BJP ಆಡಳಿತ ಬಂತು, ಬೇರೆ ಬೇರೆ ಆಡಳಿತಗಳು ಬಂತು. ಯಾರಿಂದಲೂ ಕೂಡ ಇದಕ್ಕೆ ಒಂದು ಪರಿಪೂರ್ಣವಾದಂತಹ ಒಂದು ಪರಿಹಾರವನ್ನು ದೊರಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಒಂದು ಕಸದ ಕಾರಣದಿಂದಲೇ ಅಧಿಕಾರವನ್ನು ಕಳೆದುಕೊಳ್ಳುವಂತಾಯಿತು ಕೆಲವು ಪಕ್ಷಗಳು, ಕೆಲವರು ಅಧಿಕಾರವನ್ನು ಪಡೆಯುವಂತಾಯಿತು. ಎಲ್ಲರೂ ಕೂಡ ಅಧಿಕಾರವನ್ನು ಅನುಭವಿಸಿದ್ರು, ಬದಲಾವಣೆಗಳಾಯಿತು. ಆದರೆ ಈ ಕಸದ ಸಮಸ್ಯೆ ಮಾತ್ರ ಬದಲಾವಣೆ ಆಗಲಿಲ್ಲ. ಒಂದು ಕಡೆಯಿಂದ ಓಡಬಾಯಿಯಿಂದ ಕಲ್ಚರ್ಪೆಗೆ ಹೋಯಿತು. ಕಲ್ಚರ್ಪೆಯಲ್ಲೂ ಕೂಡ ಅದು ವೈಜ್ಞಾನಿಕವಾಗಿ ಅದರ ವಿಲೇವಾರಿ ಆಗ್ತಾ ಇರುವಂಥ ಪ್ರಶ್ನೆ ಮೂಡಿತು. ಅಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿಯ ಈಗಾಗಲೇ ಲೈನಲ್ಲಿರುವಂತಹ ಅಶೋಕ್ ಪೀಚೆ ಇರ್ಬೋದು, ಗೋಕುಲ್ದಾಸ್ ಇರ್ಬೋದು, ಅಲ್ಲಿಯ ಸ್ಥಳೀಯರು ಅನೇಕ ಪ್ರತಿಭಟನೆಯನ್ನು ಮೊಳಗಿಸಿದ್ರು. ಅದರ ಮುಂದಿನ ಹಂತವಾಗಿ ಕಳೆದ ವಾರ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಹಳ ಗಂಭೀರ ಸ್ವರೂಪದ ಆರೋಪವನ್ನು ಕೂಡ ಅವರು ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಅಂತ. ಅವರು ಈ ಕಲ್ಚರ್ಪೆಯಲ್ಲಿ ಎಲೆ ಹಾಕಿ ಊಟವನ್ನು ನೀಡ್ತೇವೆ ಎನ್ನುವಂಥದ್ದು ಆ ಮಧ್ಯೆ ಅವರು ಹೇಳ್ತಾರೆ. ನಗರ ಪಂಚಾಯತ್ನ ಎಲ್ಲ ಸದಸ್ಯರನ್ನು ಕಲ್ಚರ್ಪೆಗೆ ಗ್ರಾಮವಾಸ್ತವಕ್ಕೆ ಆಹ್ವಾನಿಸ್ತೇವೆ. ಅವರು ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ಅಲ್ಲಿರಬೇಕು. ಅವರಿಗೆ ಊಟದ ವ್ಯವಸ್ಥೆಯನ್ನು ಅದೇ ಸ್ಥಳದಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಭಾರತ ಸದಸ್ಯರಿಗೆ ಅವರ ಹೆಸರಿನಲ್ಲಿ ಎಲೆ ಹಾಕಿ ಬಡಿಸುತ್ತೇವೆ. ಅವರಿಗೆ ನಮ್ಮ ಸಮಸ್ಯೆ ಅರಿವಾಗಬೇಕು ಎನ್ನುವಂಥದ್ದು ಹೋರಾಟಗಾರ ಪ್ರಮುಖರು ಹೇಳಿದರು. ಯಾಕಂದರೆ ಅಷ್ಟು ಅವರು ರೋಸಿ ಹೋಗಿದ್ದಾರೆ. ನಿರಂತರವಾಗಿ ಅಲ್ಲಿಯ ಮಕ್ಕಳ ಆರೋಗ್ಯ ಸಮಸ್ಯೆ ಇರ್ಬೋದು, ಅಲ್ಲಿಯ ಮಳೆ ಬರುವಾಗ ಅದು ಹರಿದುಕೊಂಡು ಬರುವಂತಿರುವಂಥ ಕಲ್ಮಶಯುಕ್ತವಾದಂತಹ ನೀರು ಇರ್ಬೋದು, ತ್ಯಾಜ್ಯ ಇರ್ಬೋದು, ಹೀಗೆ ಆ ಕಾರಣದಿಂದ ರೋಸಿ ಹೋಗಿ ಅವರು ಈ ಹಂತಕ್ಕೆ ಬಂದಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಒಂದು 2 ವಾರದ ಹಿಂದೆ ಏನು ಸುಳ್ಯ ನಗರ ಪಂಚಾಯತ್ನಲ್ಲಿ ಈ ಬಗ್ಗೆ ಒಂದು ಚರ್ಚೆ ನಡೆಯುತ್ತಾ ಇರುವಂಥ ಸಂದರ್ಭದಲ್ಲಿ, ಶಾಸಕರು ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ವಿನಯ್ ಕುಮಾರ್ ಕಂದಡ್ಕ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಉಪಾಧ್ಯಕ್ಷರು ಮತ್ತು ಈ ಸುಳ್ಯದ ತ್ಯಾಜ್ಯ ಈ ಏನು ಸುಳ್ಯದ ನಗರ ಪಂಚಾಯತ್ ಕಚೇರಿ ಎದುರುಗಡೆ ಇದೆ, ಅಲ್ಲಿಂದ ಅದು ತೆರವುಗೊಳ್ಳಲಿಕ್ಕೆ ಅದು ಅವರು ಕೂಡ ಒಂದು ಕಾರಣ. ಆದರೆ ಅವರು ಕೂಡ ಈ ಒಂದು ತ್ಯಾಜ್ಯದ ಒಳಗೆ ಅದನ್ನು ಸಂಪೂರ್ಣವಾಗಿ ಬಗೆಹರಿಸಲಿಲ್ಲ ಎನ್ನುವ ಸಮಸ್ಯೆಯನ್ನು ಕೂಡ ಅವರ ಆರೋಪ ಅವರ ಮೇಲೆ ಕೂಡ ಇದೆ. ಅವರನ್ನು ಕೂಡ ಒಂದು ಪ್ರಶ್ನೆ ಮಾಡಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ. ಈ ವಿನಯ್ ಕುಮಾರ್ ಮಾತು ಕೇಳ್ತಾ ಇದ್ದರೆ, ಅವರಿಗೆ ಕಲ್ಚರ್ಪೆ ಪ್ರದೇಶ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಾಗಿದೆ ಎಂದು ನಮಗನಿಸ್ತದೆ ಎನ್ನುವುದನ್ನು ಕೂಡ ಬಹಳ ಗಂಭೀರವಾದ ಆರೋಪವನ್ನು ಪತ್ರಿಕಾಗೋಷ್ಠಿಯಲ್ಲಿದ್ದ ನಾಯಕರು ಮಾತನಾಡಿರುವಂಥದ್ದು. ಹೀಗೆ ಒಂದು ಸಮಸ್ಯೆ ಒಂದು ರಾಜಕೀಯ ಸ್ವರೂಪವನ್ನು ಪಡೆದು ಒಂದು ಹಗ್ಗಜಗ್ಗಾಟದ ರೀತಿಯಲ್ಲಿ ನಡೆದಿರುವಂಥದ್ದು. ಮತ್ತು ಅದಕ್ಕೆ ಸಂವಿಧಾನದ ಏನು ಆ ಆಶಯದ ಒಂದು ಕಾರ್ಯಕ್ರಮ ಏನಿದೆ ಅದರಲ್ಲಿ ಕಪ್ಪು ಪಟ್ಟಿ ಧರಿಸಿ ಒಂದು ಪ್ರತಿಭಟನೆ ನಡೆದಿರುವಂಥದ್ದು. ಆ ಪ್ರತಿಭಟನೆಯಲ್ಲಿ ಏನಾಯಿತು ಎನ್ನುವುದನ್ನು ಬಹುಶಃ ಈಗಾಗಲೇ ಲೈನಲ್ಲಿರುವ ಅಶೋಕ್ ಪೀಚೆ ಅವರಲ್ಲಿ ನಾವು ಕೇಳೋಣ. ಅಶೋಕ್ ಪೀಚೆ ಅವರೇ, ನಮಸ್ತೆ. ನಮಸ್ತೆ ದುರ್ಗಣ್ಣ. ನಮಸ್ತೆ. ಬಹುಶಃ ಈಗಾಗಲೇ ನಾನು ಉಲ್ಲೇಖಿಸ್ತಾ ಇದ್ದೆ ಈ ಸುಳ್ಯ ನಗರದ ತ್ಯಾಜ್ಯದ ವಿಮುಕ್ತಿ ಹೊಂದದಂತಹ ಒಂದು ವ್ಯಾಜ್ಯದ ಬಗ್ಗೆ. ಮೊನ್ನೆ ಒಂದು ಮಹತ್ವಪೂರ್ಣವಾದ ಮತ್ತು ಇಡೀ ಕರ್ನಾಟಕವೇ ಒಂದು ಜಾಗೃತಿಯ ಸಂದೇಶವನ್ನು ಸಮಾಜಕ್ಕೆ ವ್ಯಕ್ತಪಡಿಸ್ತಾ ಇದ್ದಂಥ ದಿನದಲ್ಲಿ ನೀವು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡಿದ್ರಿ. ಯಾಕೆ ಇಂಥ ಒಂದು ಮಹತ್ವದ ದಿನದಂದೇ ನೀವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಮತ್ತು ಅಂದು ಏನು ಆಯಿತು ಅಶೋಕ್, ಹೇಳಿ. ನೋಡಿ ದುರ್ಗಣ್ಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಪ್ರತಿಯೊಬ್ಬರ ಹಕ್ಕು ಇದೆ. ಹೌದು. ಹಾಗೆ ನಮ್ಮ ವ್ಯವಸ್ಥೆಗೆ ಧಕ್ಕೆ ಆದಾಗ ಅಥವಾ ನಮ್ಮ ಆಶೋತ್ತರಗಳು ಈಡೇರದೆ ಹೋದಾಗ ನಾವು ಪ್ರತಿಭಟನೆಯನ್ನು ಮಾಡಿ ಅದರ ಮೂಲಕ ಆಶೋತ್ತರಗಳನ್ನು ಈಡೇರಿಸಿಕೊಳ್ತೇವೆ. ಪ್ರಾಯಶಃ ಈ ಸುಳ್ಯದ ಘನತ್ಯಾಜ್ಯ ವಿಲೇವಾರಿ ಘಟಕ, ಸುಳ್ಯದವರು ಕಸ ತಂದು ಹಾಕ್ತಕ್ಕಂಥದ್ದು ಕಲ್ಚರ್ಪೆ ಪರಿಸರದಲ್ಲಿ ಸುಮಾರು 17 ವರ್ಷಗಳ ಒಂದು ನಿರಂತರ ಅವರು 2007ರಲ್ಲಿ ಪ್ರಾರಂಭಿಸಿ ಈಗ 2024ರವರೆಗೆ
ಆ ಕಸವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೆ ಮಾಡಿ ಹಾಕ್ತೇವೆ ಅಂತೇಳಿ ನಮಗೆ ಭರವಸೆ ಕೊಟ್ಟ ಹಿನ್ನೆಲೆಯೊಳಗೆ ಇಲ್ಲಿ ಕಸ ಬಂದಿರ್ತಕ್ಕಂಥದ್ದು. ಪ್ರಾರಂಭದ ದಿನದಲ್ಲಿ ಈ ಪರಿಸರದ ವಾಸಿಗಳು ಅದರ ವಿರೋಧವನ್ನು ಮಾಡಿದ್ರು. ನಾವು ಮಾತ್ರ ಅಲ್ಲ, ಕಲ್ಚರ್ ಪೇ ಅವರು ಮಾತ್ರ ಅಲ್ಲ, ಪೇರಾಜ್ಯ ಗ್ರಾಮದವರು ಸೇರಿ. ಏಕೆಂತ ಹೇಳಿದ್ರೆ ಕೊಡಗಿನ ಗಡಿಭಾಗವೂ ಹೌದು, ದಕ್ಷಿಣ ಕನ್ನಡದ ಗಡಿಭಾಗವೂ ಹೌದು. ಈ ನಾವು ಈಗ ಕಲ್ಚರ್ ಪೇ ಪ್ರದೇಶ ಇರುವಂತದ್ದು. ಬಹುಶಃ ಆಗನ AC ಅವರು ಆಗಿರ್ಬೋದು, ಆಗನ CO ಆಗಿರ್ಬೋದು, ಒಂದಿಷ್ಟು ಜನ ಇದರ ವಿರುದ್ಧ ಕೋರ್ಟಿಗೆ ಅಪೀಲ್ ಹೋಗ್ತಾರೆ, ನಮ್ಮ ವಿರುದ್ಧವೇ, ಈ ಪ್ರತಿಭಟನಾಕಾರರ ವಿರುದ್ಧವೇ. ನಮಗೆ ಗೊತ್ತುವಳಿ ಪಡಿಸಿದ ಜಾಗೆಯಲ್ಲಿ ನಾವು ಕಸ ಹಾಕ್ತಾ ಇದ್ದೇವೆ ಸಮರ್ಪಕವಾಗಿ, ಆದ್ರೆ ಅಲ್ಲಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಉಚ್ಚ ನ್ಯಾಯಾಲಯ ಇದಕ್ಕೆ AC ಅವರ ಇದನ್ನೇ ಅಪಿದವತ್ತನ್ನೇ ಒಪ್ಪಿಕೊಂಡಿತ್ತು. ಯಾಕೆಂತ ಹೇಳಿದ್ರೆ ಒಬ್ರು AC ಅವರು ಸುಮ್ಮನೆ ರಿಪೋರ್ಟ್ ಹೋಗುದಿಲ್ಲ, ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಉಂಟು, ವೈಜ್ಞಾನಿಕವಾಗಿ ಆಗ್ತಾ ಇದೆ. ಅಲ್ಲಿ ಯಾವುದೇ ಮಂದಿರ ಮಸೀದಿಗಳಿಲ್ಲ, ಯಾವುದೇ ಸರ್ಕಾರಿ ಕಚೇರಿಗಳಿಲ್ಲ, ಯಾವುದೇ ಜಲಮೂಲ ಯಾವುದೇ ಇಲ್ಲ, ಗನಿ ಮೂಲ ಇಲ್ಲ, ಯಾವುದು ಇಲ್ಲ ಅಂತೇಳಿ ಆ ರಿಪೋರ್ಟಿಗೆ ಮನ್ನಣೆ ಸಿಕ್ಕಿ ಇವರು ಊಹಾತ್ಮಕವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಅಂತದ್ದು ಯಾವುದೂ ಇಲ್ಲ, ಕಸ ವಿಲೇವಾರಿ ಮಾಡಬಹುದು. ಆದ್ರೆ ಒಂದು ನಿಬಂಧನೆ ಹಾಕಿತ್ತು, ಒಂದೆರಡು ನಿಬಂಧನೆಗಳನ್ನು ಹಾಕಿತ್ತು. ಅಲ್ಲಿ ಕಸ ಹಾಕುದಿದ್ದರೆ ಆಲೇಟಿ ಗ್ರಾಮ ಪಂಚಾಯತಿಂದ ಒಂದಿಬ್ಬರನ್ನು ರೆಪ್ರೆಸೆಂಟ್ ಆಗಿ ತಕೊಂಡು ನಗರ ಪಂಚಾಯತ್ ಕಸ ವಿಲೇವಾರಿ ಕಸದ ನಿರ್ವಹಣೆ ಸಮಿತಿ ಮಾಡಬೇಕು ನಗರ ಪಂಚಾಯತ್ ಅವರು. ಮತ್ತೆ ಯಾವುದೇ ರೀತಿಯಲ್ಲಿ ನದಿ ಮೂಲಗಳಿಗೆ ಆಗಿರ್ಬೋದು, ಪರಿಸರಕ್ಕೆ ಆಗಿರ್ಬೋದು ತೊಂದರೆ ಆಗದ ರೀತಿಯಲ್ಲಿ, ಅಥವಾ ಕಚೇರಿ ಕಟ್ಟಡಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪು ಬಂದ ನಂತರ ಆ ಕಸವನ್ನು ಆ ತೀರ್ಪಿನ ಪ್ರಕಾರ ಇವರು ಮಾಡ್ಲಿಲ್ಲ. ಆಗ್ಲೇ ನಾವು ಹೋರಾಟವನ್ನು ಪ್ರಾರಂಭಿಸಿದೆವು, ಈ ರೀತಿಯ ತೀರ್ಪಿಗೆ ನೀವು ವಿರುದ್ಧವಾಗಿ ಹೋಗ್ತಾ ಇದ್ದೀರಿ, ನೀವು ಮಾಡ್ತಾ ಇಲ್ಲ ಅಂತ. ಆದ್ರೂ ಕೂಡ ಅವರ ಒಂದು, ನಮಗೆ ಗೊತ್ತಿದೆ ಒಂದು ಕಸದ ವಿಚಾರ ಅಷ್ಟು ಸುಲಭವಾಗಿ ಒಂದು ವಿಲೆ ಮಾಡುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಸುಳ್ಯದ ನಗರದ ಜನತೆಯ ಮೇಲೆ ಪ್ರೀತಿ ಇಟ್ಟು ನಾವು ಕೂಡ ಅದನ್ನು ಒಪ್ಪಿಕೊಂಡು ಕಸ ವಿಲೇವಾರಿ ಮಾಡ್ಲಿ ಸಮರ್ಪಕವಾಗಿ ಅಂತೇಳಿ ನಾವು ಅದನ್ನು ಒಪ್ಪಿಕೊಂಡೆವು. ಅದಾದ ನಂತರವೂ ಕಸ ಹಾಗೆ ತಂದು ಹಾಕಿದ್ರು ಅವರು, ಯಾವುದೇ ರೀತಿಯ ಇದು ಇಲ್ಲದೆ. ಅಧಿಕಾರಿಗಳು ಮತ್ತೆ ಆಡಳಿತ ನಡೆಸುವವರು ಬದಲಾವಣೆ ಆದ್ರೆ ಹೊರತು ಅಲ್ಲಿ ಸಮರ್ಪಕವಾಗಿ ಅಥವಾ ವೈಜ್ಞಾನಿಕ ರೀತಿಯಲ್ಲಿ ಈ ತನಕವರೆಗೆ ಮಾಡ್ತಾ ಇಲ್ಲ. ಬಹುಶಃ ನಾವು ಮತ್ತೆ ಪ್ರತಿಭಟನೆಗೆ ಮುಂದಾದಾಗ 2014-15 ನನಗೆ ವಿಷಯ ನೆನಪಿಲ್ಲ, 15ರಲ್ಲಿ ಒಂದು ಕಾಟಾಚಾರಕ್ಕೆ ಒಂದು ಮಿಷನ್ ತಂದು ಹಾಕಿದ್ರು. ಮಿಷನ್ ತಂದು ಹಾಕಿದ್ದು ಅದರಲ್ಲಿ ಕೇವಲ ದಿನಕ್ಕೆ 4 ಕ್ವಿಂಟಲ್ ಮಾತ್ರ ಕಸ ಬರ್ನ್ ಆಗ್ತದೆ. ಇಲ್ಲಿ ಸುಳ್ಯದಿಂದ ಕಸ ಬರ್ತಕ್ಕಂಥದ್ದು ಎಷ್ಟೋ ಟನ್ ಗಟ್ಟಲೆ ಇಲ್ಲಿ ಕಸ ಬರ್ತದೆ, ಉಳಿದ ಕಸಗಳು ಅಲ್ಲೇ ಸ್ಟಾಕ್ ಇರ್ತದೆ. ಆ ಸ್ಟಾಕ್ ಆದ ಕಸಗಳನ್ನು ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲೇ ಹಿಂದ್ಗಡೆ ಪೂಮಳೆ ರಕ್ಷಿತಾರಣ್ಯ ಇರುವಂತದ್ದು ಅಲ್ಲಿಗೆ ಎಸಿದ್ರು. ಮತ್ತೆ ಉಳಿದದನ್ನೆಲ್ಲ ಹಿಂದ್ಗಡೆ ರಾಶಿ ಹಾಕಿದ್ರು. ಅದು ಕಳೆದ 1-2 ವರ್ಷಕ್ಕೆ ಹಿಂದೆ ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಕಡೆ ಪ್ರಚಾರ ಆಗಿದೆ. ಅದು ಪೂಮಳೆಯಿಂದ ಹರಿದು ಬರ್ತಕ್ಕಂಥ ನೀರು ಅಲ್ಲಿ ಸ್ಟಾಕ್ ಆಗಿ ಇವರು JCB ಯಲ್ಲಿ ಅದನ್ನು ತೆಗೆಯುವ ಸಂದರ್ಭದೊಳಗೆ ಅದು ನಮ್ಮ ತೋಡಿಗೆ ಸೇರಿ ಅಲ್ಲೇ ಪಕ್ಕದಲ್ಲಿ. ಅಶೋಕ್ ಅವರೇ, ಬಹುಶಃ ಈ ವಿಚಾರಗಳು ನಾವು ಅನೇಕ ಸಲ ಚರ್ಚೆ ಮಾಡಿದ್ದೇವೆ, ಜನರಿಗೆ ಕೂಡ ಇದು ಮನದಟ್ಟಾಗಿದೆ. ನನಗೆ ಮೊನ್ನೆ ಆ ಘಟನೆ, ನೀವು ಅಲ್ಲಿಗೆ ಬರ್ತಾ ಇದ್ದೀರಿ ಅಂತ ಗೊತ್ತಾಗ್ತದೆ, ಆದ್ರೆ ಆ ವಿಚಾರವನ್ನ ಒಂದು ಸ್ವಲ್ಪ ಸಂಕ್ಷಿಪ್ತಗೊಳಿಸಿ, ಮೊನ್ನೆ ಘಟನೆ ಏನ್ ನಡೆಯಿತು ಅಂತ ಒಂದು ಹೇಳಿ. ಮೊನ್ನೆ ಅಂತ ಹೇಳಿದ್ರೆ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಇವತ್ತು ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಇದು ಸರ್ಕಾರದ ಮಟ್ಟಕ್ಕೆ ಮುಟ್ಟುದಿಲ್ಲ, ಅಥವಾ ಯಾವುದೇ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ರು ಅದನ್ನ ಅವರು ತಕೊಳ್ಳುದಿಲ್ಲ. ಏನು ಮಾಡ್ಬೇಕು ಅಂತ ಹೇಳಿ ಬಂದ ನಂತರ ನಾವು ಮೊನ್ನೆ ದಿನವೇ ಆಯ್ಕೆ ಮಾಡಿಕೊಂಡದ್ದು. ಯಾಕೆಂತ ಹೇಳಿದ್ರೆ ಇವತ್ತು ಆ ಮಾರ್ಗದಲ್ಲಿ DC ಅವರು ಹೋಗ್ತಾರೆ, AC ಅವರು ಹೋಗ್ತಾರೆ, ಅಧಿಕಾರಿ ವರ್ಗದವರು ಹೋಗ್ತಾ ಇರ್ತಾರೆ. ನಾವೊಂದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ಮಾಡೋಣ, ಆಗ್ಲಾದ್ರೂ ನಮ್ಮ ವಿಚಾರಕ್ಕೆ ಅಥವಾ ಏನು ಅಂತ ಕೇಳಲಿಕ್ಕೆ ಬರ್ಬೋದಲ್ಲ ಅಂತ. ಆದ್ರೆ ಅವತ್ತಿನ ದಿನ ಸಹ AC ಅವರಾಗ್ಲಿ DC ಅವರಲ್ಲಿ ನಮ್ಮ ವಿಚಾರಕ್ಕೆ ಬರ್ಲಿಲ್ಲ. ಅವತ್ತು ಸುಳ್ಯದ ಸಬ್ ಇನ್ಸ್ಪೆಕ್ಟರ್ ಈರಯ್ಯ ಅವರು ಬಂದ್ರು, ಸಂತೋಷ್ ರವರು ಬಂದ್ರು, ಅದಕ್ಕೆ ಸ್ವಲ್ಪ ಮುಂದೆ DSP ಅವರು ಬಂದು, ನೀವು ಇವತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಇದನ್ನು ನಿಲ್ಲಿಸಬೇಕು, ಇದು ಸರ್ಕಾರದ ಕಾರ್ಯಕ್ರಮ ಇದೆ, ನೀವು ಕಪ್ಪು ಪಟ್ಟಿ ಧರಿಸಿ ನಾವು ಇದಕ್ಕೆ ಮಾನವ ಸರಪಳಿಗೆ ಸೇರಿಕೊಳ್ಬಾರ್ದು, ನಿಮ್ಮ ಪ್ರತಿಭಟನೆ ಏನಿದ್ರು ಬೇರೆ ಕಡೆ ಮಾಡಿ, ನೀವು ಮಾಡುದಂತ ವಿಚಾರ ಒಳ್ಳೇದೇ, ಆದ್ರೆ ಈ ಸಂದರ್ಭದಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ ನಾವ್ ಹೇಳಿದ್ವಿ, ನೋಡಿ ಸರ್, ನಾವು 17 ವರ್ಷದಿಂದ ಇಲ್ಲಿ ನಿರಂತರ ಸಮಸ್ಯೆ ಎದುರಿಸ್ತಾ ಇದ್ದೇವೆ. ನಮ್ಮ ಸಮಸ್ಯೆ, ನಿಮ್ಮ ಸರ್ಕಾರಕ್ಕೆ ಈ ರೀತಿ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನೀವು ಬಂದು ನಮ್ಮನ್ನು ಜೋರ್ ಮಾಡ್ತೀರಾ, ಆದ್ರೆ ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸೋರಿದ್ದೀರಾ? ನಮಗೆ ಇವತ್ತು ಇದಕ್ಕೆ ಸಮಸ್ಯೆಗೆ ಪರಿಹಾರ ಆಗ್ಬೇಕು, ಆ ನಂತರ ನಾವು ಸರಪಳಿಯನ್ನು ಕೈ ಬಿಡ್ತೇವೆ ಅಂತ ಹೇಳಿದ್ರು. ಆಗ ತಹಸೀಲ್ದಾರ್ ಅವರು ಬಂದು ನಾವು CO ಅವರನ್ನು ಕರೆಸಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ನಾವು ಮಾತುಕತೆ ಮಾಡುವ, ಇವತ್ತು ಇದು ನೀವು ಸರಪಳಿಯಲ್ಲಿ ಈ ರೀತಿ ಭಾಗವಹಿಸುವುದು ಬೇಡ ಅಂತ ಹೇಳಿದ ಅವರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಅವತ್ತು ಇದನ್ನು ಸರಪಳಿಯಿಂದ ಕಪ್ಪು ಪಟ್ಟಿ ಧರಿಸುವ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡೆವು. ಇನ್ನೂ ಆಶಾವಾದಿಗಳಾಗಿದ್ದೀರಿ? ಇನ್ನೂ ಆಶಾವಾದಿಗಳಾಗಿದ್ದೇವೆ. ಅದರ ಜೊತೆಗೆ ಒಂದು ಸಂಕ್ಷಿಪ್ತವಾಗಿ, ಬಹುಶಃ ಮೊನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರಿ, ಅವತ್ತು ಕೂಡ ಪತ್ರಕರ್ತರು ಪ್ರಶ್ನೆಯನ್ನ ಮಾಡಿದ್ರು.
ಬಹಳ ವೈಯಕ್ತಿಕ ಅಂದರೆ ಇದೊಂದು ಒಂದು ರೀತಿಯಲ್ಲಿ ಬಹಳ ಪ್ರಮುಖವಾದ ಆರೋಪಗಳನ್ನು ಮಾಡಿದ್ರು ಕೊಳ್ಳಿ. ಅಲ್ಲಿ ಎನ್ ಎ ರಾಮಚಂದ್ರರು ಅಲ್ಲಿ ಕಸ ಒಂದು ಹಾಕ್ಲಿಕ್ಕೆ ಕಾರಣಕರ್ತರಾಗಿದೆ ಅಂತ ಹೋರಾಟಗಾರೊಬ್ಬರು ಹೇಳಿದರು. ಜೊತೆಗೆ ವಿನಯ್ ಕುಮಾರ್ ಕಂದಡ್ಕ ಅವರ ವಿರುದ್ಧ ಕೂಡ ಆರೋಪವನ್ನು ಮಾಡಿದರು. ಮತ್ತು ಎಲ್ಲ ಪಕ್ಷಗಳ ಸೇರಿ, ಯಾಕಂದರೆ ಅಲ್ಲಿ ಆಡಳಿತ ಪಕ್ಷ ಇರ್ಬೋದು, ವಿಪಕ್ಷ ಕೂಡ ಸುಮ್ಮನಿದೆ ಎನ್ನುವುದನ್ನು ಕೂಡ ಮಾಡಿದರು. ಬಹುಶಃ ಇದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನೀವು ಹೋರಾಟಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೀರಾ ಹೇಗೆ? ಹೌದು, ಇದು ನಾವು ಮೊದಲಾಗಿ 2007ರಲ್ಲಿ ಅಧಿಕಾರದಲ್ಲಿದ್ದವರು, ಈಗ ಅವರು ಹೇಳಿದ ಹಾಗೆ ಅಧ್ಯಕ್ಷರಾಗಿದ್ದವರು ಅವರೇ. ಆ ನಂತರ ಬಂದವರು ಕೂಡ ಅಧಿಕಾರದಲ್ಲಿದ್ರು, ವಿರೋಧ ಪಕ್ಷದವರು ಕೂಡ ಅಧಿಕಾರದಲ್ಲಿದ್ರು. ಯಾರಿಗೂ ನಮ್ಮ ಕಸದ ಮೇಲೆ ಅಥವಾ ಕಲ್ಚರ್ ಪೇ ಮೇಲೆ ಅವರಿಗೆ ಕಾಳಜಿ ಇಲ್ಲ. ಏಕೆಂತ ಹೇಳಿದ್ರೆ ನಗರದ ಕಸ ಒಂದು ವಿಲೆ ಆದ್ರೆ ಸಾಕು, ಅವರು ಏನು ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳುವಂತ ಉದ್ದೇಶದಲ್ಲಿ ಇರುವವರೇ ಅಲ್ಲಿ ಇರುವುದು. ಮತ್ತೆ ನಾವು ಬಂದ ತಕ್ಷಣವೇ ಹೇಳ್ತೇವೆ ಈ ರೀತಿ ಮಾಡಿ ನಾವು ಕೂಡ ಅವರಿಗೆ ಕೈ ಜೋಡಿಸಿಕೊಳ್ತಾ ಇದ್ದೇವೆ, ಇಲ್ಲ ಅಂತೇಳಿ ಇಲ್ಲ. ಆದ್ರೂ ಕೂಡ ನಮ್ಮ ಮನವಿಯನ್ನು ಅಥವಾ ನಮ್ಮ ಸಹಕಾರವನ್ನು ಅವರು ಇದು ಮಾಡಿ ಈ ರೀತಿ ಮಾಡುವಂತ ವಿಚಾರದೊಳಗೆ ನಮಗೆ ಬೇಸರ ಆಗ್ತದೆ. ನಾವು ಏಕೆಂತ ಹೇಳಿದ್ರೆ ಸುಳ್ಳ್ಯದ ಈಗ ಶಿವಣ್ಣ ತಪ್ಪು ಮಾಡಿದ್ರೆ ಶಿವಣ್ಣನಿಗೆ ಶಿಕ್ಷೆ ಬೇಕು, ಅಶೋಕಣ್ಣನಿಗೆ ಅಲ್ಲ. ಈಗ ನಗರದ ಜನತೆ ಕಸ ಹಾಕುವುದು ನಗರದೊಳಗೆ ವಿಲೆ ಮಾಡಿಕೊಳ್ಳಿ. ಅವರು ಕಲ್ಚರ್, ಅದು ಸುಳ್ಯ ತಾಲೂಕಿನ ಆಲೇಟಿ ಗ್ರಾಮದ ಕಲ್ಚರ್ ಪೇ ಏಕೆ ಬೇಕು ಅವರಿಗೆ? ಈಗಾಗಲೇ ಅಲ್ಲೆಲ್ಲ 44 ಸರ್ವೆ ನಂಬರ್ ಅಲ್ಲಿ ದುಗ್ಗಳಡ್ಕದಲ್ಲಿ ನಿವೇಶನಕ್ಕೆ ಮತ್ತು ಕಸ ವಿಲೇವಾರಿ ಘಟಕಕ್ಕೆ ಕಾಯ್ದಿರಿಸಿದ ಜಾಗ ಇದೆ, ಅಲ್ಲಿ ಏಕೆ ಮಾಡ್ತಾ ಇಲ್ಲ? ಮಾತೆತ್ತಿದ್ರೆ ಅಲ್ಲಿ ದಂಗೆ ಹೇಳ್ತಾರೆ, ಅಲ್ಲಿ ಇವರೇ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅದು ನಮಗೆ ಇದಾಗ್ತಕ್ಕಂಥ ವಿಚಾರ. ಸರಿ ಅಶೋಕ್ ಅವರೇ, ಸರಿ. ಈ ಒಂದು ಕಲ್ಚರ್ ಪೇಯ ವಿಷಯದ ಬಗ್ಗೆ ಬಹಳಷ್ಟು ವಿಷಯ ಇದೆ, ಮಾತಾಡ್ಲಿಕ್ಕೆ ಹೋದ್ರೆ ಇಡೀ ದಿವಸ ಮಾತಾಡಿದ್ರೆ ಅದು ಮುಗಿಲಿಕ್ಕಿಲ್ಲ, ಅಷ್ಟು ವಿಚಾರಗಳಿವೆ. ಅಶೋಕ್ ಪಿಚೆ ಅವರು ಕೂಡ ನಿರಂತರವಾಗಿ ಅದರಲ್ಲಿ ತೊಡಗಿಸಿಕೊಂಡವ್ರಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.